ನಮಸ್ಕಾರ ಎಲ್ರಿಗೂ. ಮುಸ್ಲಿಂ ಧರ್ಮಕ್ಕೆ ಸೇರಿರುವಂತಹ ಕೆಲವೊಂದಿಷ್ಟು ನಟ ನಟಿಯರು ಕನ್ನಡದಲ್ಲಿ ಸಾಕಷ್ಟು ಒಳ್ಳೆಯ ಹೆಸರನ್ನ ಗಳಿಸಿಕೊಂಡು ಕರ್ನಾಟಕದ ಜನರ ಮನವನ್ನ ಕೂಡ ಗೆದ್ದಿದ್ದಾರೆ. ಬನ್ನಿ ಹಾಗಾದ್ರೆ ತಡ ಮಾಡ್ದೇನೆ ಒಂದೊಂದೇ ನಟ ನಟಿಯರ ಹೆಸರನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ರಾಜು ತಾಳಿಕೋಟೆ. ಇವರನ್ನ ನೀವು ಸಾಕಷ್ಟು ಸಿನಿಮಾಗಳಲ್ಲಿ ನೋಡಿರಬಹುದು. ಬಿಗ್ ಬಾಸ್ ನಲ್ಲೂ ಕೂಡ ಇವರು ಕಾಣಿಸಿಕೊಂಡಿದ್ರು, ಬಿಗ್ ಬಾಸ್ ಕನ್ನಡದಲ್ಲಿ. ಇದಾದ ನಂತರ ರಾಜ ರಾಣಿ ಅನ್ನುವಂತಹ ರಿಯಾಲಿಟಿ ಶೋನಲ್ಲೂ ಕೂಡ ಕಾಣಿಸಿಕೊಂಡಿದ್ದಂತಹ ರಾಜು ತಾಳಿಕೋಟಿ ಅವರ ನಿಜವಾದ ಹೆಸರು ಇವಾಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ, ಇದಾಗಿರುವಂತದ್ದು. ಹಾಗೇನೆ ಇವರು ಮುಸಲ್ಮಾನ್ ಸಮುದಾಯಕ್ಕೆ ಸೇರಿರುವವರಾಗಿದ್ದಾರೆ. ಇನ್ನು ನೆಕ್ಸ್ಟ್ ಯಾರು ಅಂತ ನೋಡೋದಾದ್ರೆ ಆಶಿಯಾ ಬೇಗಂ. ಇವರು ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫು ಸೀಸನ್ 4 ನಲ್ಲಿ ಕಾಣಿಸಿಕೊಂಡಿದ್ರು. ಇದಾದ ನಂತರ ಭರ್ಜರಿ ಬ್ಯಾಚುಲರ್ ನಲ್ಲೂ ಕೂಡ ಹನುಮಂತನ ಜೋಡಿಯಾಗಿ ಕಾಣಿಸಿಕೊಂಡು ಸೆಕೆಂಡ್ ರನ್ನರ್ ಅಪ್ ಆಗಿ ಕೂಡ ಈ ಒಂದು ಶೋನಲ್ಲಿ ಅವರು ಹೊರಹೊಮ್ಮಿದ್ರು. ಇವರು ಕೂಡ ಕನ್ನಡದಲ್ಲಿ ಸಾಕಷ್ಟು ಜನಪ್ರಿಯತೆಯನ್ನ ಗಳಿಸಿಕೊಂಡಿದ್ದು, ಇವರು ಕೂಡ ಇಸ್ಲಾಂ ಸಮುದಾಯಕ್ಕೆ ಸೇರಿರುವಂತಹ ನಟಿ ಆಗಿದ್ದಾರೆ. ಇನ್ನು ನೆಕ್ಸ್ಟ್ ಯಾರು ಅಂತ ನೋಡೋದಾದ್ರೆ ರೆಹಮಾನ್ ಹಾಸನ್ ಅವರು. ಇವರು ಸಾಕಷ್ಟು ಫಿಲ್ಮ್ಗಳಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ. ಅದರಲ್ಲೂ ಕೂಡ ಇಂದಿರಾ ಅನ್ನುವಂತಹ ಸಿನಿಮಾ ಆಗಿರಬಹುದು, ಸಾರಾ ವಜ್ರ ಅನ್ನುವಂತಹ ಸಿನಿಮಾ, ಈ ರೀತಿಯಾಗಿ ಕೆಲವೊಂದಿಷ್ಟು ಸಿನಿಮಾಗಳಲ್ಲೂ ಕೂಡ ಇವರು ಕಾಣಿಸಿಕೊಂಡಿದ್ದು, ಇದಕ್ಕೂ ಮೊದಲು ಇವರು TV9 ಆಂಕರ್ ಆಗಿ ಕೂಡ ಕೆಲಸವನ್ನ ಮಾಡ್ತಾ ಇದ್ರು. ಇದಾದ ನಂತರ ಬಿಗ್ ಬಾಸ್ ಕನ್ನಡ ಸೀಸನ್ 3 ಇವರು ಕಾಣಿಸಿಕೊಂಡಿದ್ರು. ಹಾಗೇನೆ ಅದ್ಭುತವಾಗಿ ಈ ಒಂದು ಗೇಮ್ ಅನ್ನ ಕೂಡ ಆಡಿ ಬಿಗ್ ಬಾಸ್ ಪ್ರೇಕ್ಷಕರಿಗೆ ಸಾಕಷ್ಟು ಇಷ್ಟವಾಗಿದ್ರು. ಇವರು ಕೂಡ ಮುಸಲ್ಮಾನ್ ಸಮುದಾಯದವರಾಗಿದ್ದಾರೆ. ಇನ್ನು ನೆಕ್ಸ್ಟ್ ಯಾರು ಅಂತ ನೋಡೋದಾದ್ರೆ ಅರ್ಫಾತ್ ಶರೀಫ್ ಅವರು. ಇವರು ನನ್ನರಸಿ ರಾಧೆ ಅನ್ನುವಂತಹ ಸೀರಿಯಲ್, ಎರಡು ಕನಸು ಅನ್ನುವಂತಹ ಸೀರಿಯಲ್ ಮತ್ತು ಇತ್ತೀಚೆಗೆ ಪ್ರಸಾರವಾಗ್ತಾ ಇರುವಂತಹ ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಶ್ರೀರಸ್ತು ಶುಭಮಸ್ತು ಅನ್ನುವಂತಹ ಸೀರಿಯಲ್ ನಲ್ಲಿ ಅವಿನಾಶ್ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇವರು KGF ಸಿನಿಮಾದಲ್ಲಿ ಪೊಲೀಸ್ ಪಾತ್ರದಲ್ಲೂ ಕೂಡ ಕಾಣಿಸಿಕೊಂಡಿದ್ರು. ಇವರು ಕೂಡ ಅಷ್ಟೇನೆ ತುಂಬಾನೇ ಅದ್ಭುತವಾಗಿ ನಟನೆಯನ್ನ ಮಾಡಿ ಜನರ ಮನವನ್ನ ಗೆಲ್ತಾ ಇದ್ದಾರೆ. ಇವರು ಕೂಡ ಮುಸಲ್ಮಾನ್ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಇನ್ನು ಇತ್ತೀಚೆಗೆ ಸಖತ್ ಪಾಪ್ಯುಲರ್ ಆಗಿರುವಂತಹ ಹಾಗೇನೆ ಕನ್ನಡಿಗರ ಮನೆಯಲ್ಲಿ ಮಾತಾಗಿರುವಂತಹ ಒಂದು ನಟಿ ಯಾರು ಅಂತ ಹೇಳಿದ್ರೆ ಅದು ಆಶಿಯಾ ಫಿರ್ದೋಷ್ ಅವರು. ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವಂತಹ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ನಲ್ಲಿ ತುಂಬಾನೇ ಅದ್ಭುತವಾಗಿ ನಟನೆಯನ್ನ ಮಾಡೋದರ ಜೊತೆಗೆ ಶ್ರಾವಣಿ ಅನ್ನುವಂತಹ ಪಾತ್ರಕ್ಕೆ ಜೀವವನ್ನ ತುಂಬಿದ್ದಾರೆ. ಸೊ ಈ ಒಂದು ಪಾತ್ರ ಏನಿದೆ ತುಂಬಾ ಜನರಿಗೆ ಇಷ್ಟ ಆಗಿದೆ. ಹಾಗೇನೆ ಆಶಿ ಅವರ ನಟನೆ ಆಗಿರಬಹುದು, ಅವರ ಒಂದು ಮುಖದ ಹಾವಭಾವ ಎಲ್ಲವೂ ಕೂಡ ಜನರಿಗೆ ಸಖತ್ ಇಷ್ಟ ಆಗ್ತಾ ಇದ್ದು, ತುಂಬಾ ಜನ ಇವರನ್ನ ಇಷ್ಟಪಡ್ತಾ ಇದ್ದಾರೆ. ಇವರನ್ನ ತುಂಬಾನೇ ಒಳ್ಳೆಯ ನಟಿ ಅಂತ ಹೇಳಿ ಒಪ್ಕೊಂಡಿದ್ದು, ಇವರು ಕೂಡ ಮುಸಲ್ಮಾನ್ ಸಮುದಾಯದವರಾಗಿದ್ದಾರೆ. ಇನ್ನು ನೆಕ್ಸ್ಟ್ ಯಾರು ಅಂತ ನೋಡೋದಾದ್ರೆ ರಿಯಾಜ್ ಬಾಷಾ ಅವರು. ಇವರು ಕೂಡ ಬಿಗ್ ಬಾಸ್ ನ ಸೀಸನ್ ನಲ್ಲಿ ಕಾಣಿಸಿಕೊಂಡಿದ್ರು. ಬಿಗ್ ಬಾಸ್ ಕನ್ನಡ ಸೀಸನ್ 5 ಸ್ಪರ್ಧಿಯಾಗಿ ಇವರು ಕಾಣಿಸಿಕೊಂಡಿದ್ದು, ಇವರು ಅದಕ್ಕೂ ಮೊದಲು RJ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಇವರು ಕೂಡ ಅಷ್ಟೇನೆ ಇಸ್ಲಾಂ ಧರ್ಮಕ್ಕೆ ಸೇರಿದವರಾಗಿದ್ದಾರೆ. ಇನ್ನು ನೆಕ್ಸ್ಟ್ ಸಿಮ್ರಾನ್ ಅವರು. ಇವರು ಗೃಹ ಪ್ರವೇಶ ಅನ್ನುವಂತಹ ಸೀರಿಯಲ್ ನಲ್ಲಿ ನಿಮ್ಮೆಲ್ಲರಿಗೂ ಕೂಡ ಪರಿಚಿತರಿರಬಹುದು. ತುಂಬಾ ಜನ ಇವರ ನಟನೆಯನ್ನ ಈ ಒಂದು ಸೀರಿಯಲ್ ನಲ್ಲಿ ಇಷ್ಟಪಟ್ಟಿದ್ರು. ಇವರು ಕೂಡ ಅಷ್ಟೇನೆ ಇಸ್ಲಾಂ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಇನ್ನು ಸುಹಾನಾ ಸೈಯದ್ ಅವರು. ಇವರನ್ನ ನೀವು ಜಿ ಕನ್ನಡದ ವೇದಿಕೆನಲ್ಲಿ ನೋಡೇ ಇರ್ತೀರಾ. ಜಿ ಕನ್ನಡದ ತುಂಬಾನೇ ಪಾಪ್ಯುಲರ್ ಆಗಿರುವಂತಹ ಒಂದು ಶೋ ಅಂತ ಹೇಳಿದ್ರೆ ಅದು ಸರಿಗಮಪ ಆಗಿರುವಂತದ್ದು. ಸರಿಗಮಪದಲ್ಲಿ ಸುಹಾನಾ ಸೈಯದ್ ಅವರ ಹಾಡುಗಳು ಸಖತ್ ಮೋಡಿಯನ್ನ ಮಾಡ್ತಾ ಇದ್ವು. ಕರ್ನಾಟಕದ ಜನತೆ ಕೂಡ ಇವರನ್ನ ಸಾಕಷ್ಟು ಇಷ್ಟಪಟ್ಟಿದ್ದಾರೆ. ಸೊ ಇವರು ಕೂಡ ಅಷ್ಟೇನೆ ಮುಸಲ್ಮಾನ್ ಸಮುದಾಯಕ್ಕೆ ಸೇರಿದವರು. ಇನ್ನು ನೆಕ್ಸ್ಟ್ ಯಾರು ಅಂತ ನೋಡೋದಾದ್ರೆ ಇಸೂಬ್ ಅವರು. ಇಸೂಬ್ ಸೈಯದ್ ಈ ಒಂದು ಹೆಸರನ್ನ ನೀವೇನಾದ್ರೂ ಡಾನ್ಸ್ ಪ್ರಿಯರ್ ಆಗಿದ್ರೆ 100% ಕೇಳೇ ಇರ್ತೀರಾ. ಕರ್ನಾಟಕದ ದೊಡ್ಡ ರಿಯಾಲಿಟಿ ಶೋ, ಅದರಲ್ಲೂ ಕೂಡ ದೊಡ್ಡ ಡ್ಯಾನ್ಸಿಂಗ್ ರಿಯಾಲಿಟಿ ಶೋ ಆಗಿರುವಂತಹ ಡಾನ್ಸ್ ಕರ್ನಾಟಕ ಡಾನ್ಸ್ ಇದರ ಸೀಸನ್ 7 ಇವರು ಕಾಣಿಸಿಕೊಂಡಿದ್ರು. ಹಾಗೇನೆ ತಮ್ಮ ಅದ್ಭುತವಾದಂತಹ ಡಾನ್ಸ್ ನ ಮೂಲಕ ಇವರು ಟಾಪ್ 3 ಪ್ಲೇಸಿಗೂ ಕೂಡ ತಲುಪಿದ್ದು, ಈ ಒಂದು ಸೀಸನ್ನ 2ನೇ ರನ್ನರ್ ಅಪ್ ಆಗಿ ಇವರು ಹೊರಹೊಮ್ಮಿದ್ರು. ಇವರು ಕೂಡ ಅಷ್ಟೇನೆ ಮುಸಲ್ಮಾನ್ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಇವರೆಲ್ಲರಲ್ಲಿ ನಿಮ್ಮ ನೆಚ್ಚಿನ ನಟ ಅಥವಾ ನಟಿ ಯಾರು ಅಥವಾ ಡಾನ್ಸರ್, ಸಿಂಗರ್ ಯಾರು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.